ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಅಮಲಕ್ಕಿ ಏಕಾದಶಿ ದಿನ ನಮ್ಮ ತಂದೆಯವರಿಂದ ನನಗೆ ಆದ ಒಂದು ಅನುಭವನ ತಿಳಿಸ್ತಾ ಇದ್ದೀನಿ. ನನಗಂತೂ ನಮ್ಮ ತಂದೆಯವರಿಂದ ಆದ ಒಂದೊಂದು ಅನುಭವಗಳನ್ನು ತಿಳಿಸುವಾಗ ತುಂಬ ಖುಷಿ ಆಗುತ್ತೆ. ಈ ಅಮಲಕ್ಕಿ ಏಕಾದಶಿ ದಿನ ನನ್ನ ಮಗಳಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಸಬ್ಜೆಕ್ಟು ಎಕ್ಸಾಮ್ ಇತ್ತು. ಅದು ಬರೀ 50 ಮಾರ್ಕ್ಸ್ಗೆ ಇದ್ದಿದ್ದರಿಂದ ಎಕ್ಸಾಮ್ ಸೆಂಟ್ರಿಂದ ಎಕ್ಸಾಮ್ ಮುಗಿಸ್ಕೊಂಡು ಬೇಗ ಸ್ಕೂಲ್ ಹತ್ರ ಬರ್ತಿದ್ಲು. ಅವಳ ನಾನು ಕರ್ಕೊಂಡು ಬರಬೇಕಿತ್ತು. ನಮ್ಮ ಮನೆಯವರು ಕೂಡ ನನಗೆ ಫೋನ್ ಮಾಡಿ ಹೇಳಿದ್ರು, ನೀನೇ ಹೋಗಿ ಕರ್ಕೊಂಡು ಬಾ, ಬೇಗ ಹೋಗು, ಮರಿಬೇಡ, ಮತ್ತು ಹೋಗುವಾಗ ಗಾಡೀಲಿ ಪೆಟ್ರೋಲ್ ಇಲ್ಲ, ಹೆಚ್ಚಾಗಿ ಹಾಕಿಸ್ಕೊಂಡು ಹೋಗು ಅಂತ ಕೂಡ ನನಗೂ ಫೋನ್ ಮಾಡಿ ಹೇಳಿದರು. ಸರಿ, ನಾನು ಕೂಡ ಸ್ಕೂಲವರು ಇನ್ಫಾರ್ಮ್ ಮಾಡ್ತಾರೆ, ಅದೇ ಟೈಮ್ಗೆ ಹೋಗಿ ಕರ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಕಾಯ್ತಿದ್ದೆ. ಸ್ಕೂಲ್ ಕಡೆಯಿಂದ ನನಗೆ ಇನ್ಫಾರ್ಮೇಷನ್ನೇ ಬರಲಿಲ್ಲ, ಬಂದಿದೆ ಸ್ಕೂಲ್ ಹತ್ರ ಬಸ್ಸು ಬನ್ನಿ ಅಂತ. ಆದರೂ ಯಾಕೋ ನನಗೆ ಮನಸ್ಸು ಅನ್ನಿಸ್ತಿತ್ತು, ನನ್ನ ಮಗಳು ಕೂಡ ಬೇಗ ಎಕ್ಸಾಮ್ ಮುಗಿಯುತ್ತೆ, ಬೇಗ ಬಂದ್ಬಿಡಿ ಸ್ಕೂಲ್ ಹತ್ರ, ಸೆಂಟ್ರಿಂದ ಬೇಗ ಬರ್ತೀವಿ ಅಂತ ಹೇಳಿದ್ಲು. ಅದ್ರ ಪ್ರಕಾರ ನೋಡಿದ್ರೆ ಟೈಮ್ ಆಯಿತು, ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಸ್ಕೂಲ್ಗೆ ಒಂದ್ಸಲ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಈಗ ತಾನೇ ಬಂದಿದ್ದಾರೆ ಸ್ಕೂಲ್ ಹತ್ರ ಮಕ್ಕಳು ಅಂತ ಹೇಳಿದ್ರು. ಸರಿ, ಇನ್ನು ತಡ ಮಾಡೋದು ಬೇಡ, ಬೇಗ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟೆ. ನಾನು ನಮ್ಮ ಮನೆಯವರು ಇಲ್ಲ ಅಂತ ಅಂದರೆ ಮನೇಲಿ ಮೊದಲು ನಾನು ಇನ್ಫಾರ್ಮ್ ಮಾಡೋದು ನಮ್ಮ ತಂದೆಯವ್ರಿಗೆ. ಈ ಕಾಂಪೌಂಡ್ ಬಿಟ್ಟು ಎಲ್ಲೇ ಹೋಗಬೇಕಾದ್ರೂ ಮೊದಲು ನಮ್ಮ ತಂದೆಯವ್ರಿಗೆ ಹೇಳೋದು, ಹೀಗೆ ಸ್ವಾಮಿ ಹೋಗ್ಬಿಟ್ಟು ಬರ್ತೀನಿ ನಾನು ಆಚೆಯಿಂದ ಕೆಲಸಕ್ಕೆ ಅಂತ ಹೇಳಿ ಹೋಗ್ತೀನಿ. ನಮ್ಮ ಮನೆಯವರು ಇದ್ದರೆ ಇನ್ ಕೇಸ್ ಅವ್ರಿಗೂ ಹೇಳಿಬಿಟ್ಟು ಮತ್ತು ನಮ್ಮ ತಂದೆಯವ್ರಿಗೂ ಕೂಡ ಹೇಳಿಬಿಟ್ಟು ಹೋಗ್ತೀನಿ. ಸೊ ನಾನೇನು ಮಾಡಿದೆ, ನಮ್ಮ ತಂದೆಯವ್ರಿಗೆ ಹೇಳಿಬಿಟ್ಟು ಹೊರಡುವಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಸೊ ಹೋಗ್ತಾ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ, ನನ್ನ ಮಗಳು ಸ್ಕೂಲ್ಗೆ ಹೋಗಬೇಕಾದ್ರೆ ಸಿಗುತ್ತೆ, ಅಲ್ಲೇ ಹಾಕಿಸ್ಕೊಂಡು ಮುಂದೆ ಹೋಗಿ ಕರ್ಕೊಂಡು ಬರೋಣ, ಇನ್ನು ಪಾಪು ವೆಯ್ಟ್ ಮಾಡಿಸೋದು ಬೇಡ ಅಂತ ಹೋಗ್ತಾ ಇದ್ದೆ. ಹೋಗ್ತಾ ಇನ್ನೂ ಒಂದು ನಮ್ಮ ಮನೆ ಬಿಟ್ಟು ಒಂದು 10 ಹೆಜ್ಜೆ, ಒಂದು 20 ಹೆಜ್ಜೆ ಕೂಡ ನಾನು ಹೋಗಿರಲಿಲ್ಲ, ಗಾಡೀಲಿ ಪೆಟ್ರೋಲ್ ಇಲ್ಲ. ತುಂಬ ಬೇಜಾರಾಯಿತು. ಒಂದು ಸಲ ಗಾಡಿ ಹಾಗೆ ಸ್ಟ್ರಕ್ ಆದಂಗೆ ಆಯಿತು. ಸರಿ, ಮತ್ತೆ ಇನ್ನೊಂದು ಸಲ ನಾನು ಸ್ಟಾರ್ಟ್ ಮಾಡ್ಕೊಂಡು ಇನ್ನೊಂದು 10 ಹೆಜ್ಜೆ ಮುಂದೆ ಹೋದೆ, ಗಾಡೀಲಿ ಪೆಟ್ರೋಲ್ ಇಲ್ಲ, ಸ್ಟಾಪ್ ಆಯಿತು. ಒಂದು ಕಡೆ ಮಗಳು ಸ್ಕೂಲ್ ಹತ್ರ ಕಾಯ್ತಿದ್ದಾಳೆ, ಇನ್ನೊಂದು ಕಡೆ ಗಾಡೀಲಿ ಪೆಟ್ರೋಲ್ ಇಲ್ಲ. ಹೋಗಿ ಪೆಟ್ರೋಲ್ ಬಂಕ್ ಹತ್ರ ಹಾಕಿಸ್ಕೊಂಡು ಬಂದುಬಿಡೋಣ ಅಂತ ಅಂದರೆ ತುಂಬ ಹತ್ತಿರದಲ್ಲಿ ಏನಿಲ್ಲ, ತುಂಬಾ ದೂರದಲ್ಲಿ ಗಾಡಿ ಸ್ಟಾಪ್ ಆಗಿದೆ. ಏನು ಮಾಡೋದು, ಸಿಕ್ಕಾಬಟ್ಟೆ ಕೋಪ ನಮ್ಮ ಮನೆಯವ್ರ ಮೇಲೆ. ಯಾಕಂತ ಅಂದರೆ ಬೆಳಗ್ಗೆ ಅವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಬರುವಾಗ ಒಂದು ಸಲ ಇದೇ ಮಾತು ಬೆಳಗ್ಗೆನೇ ಹೇಳಿದರೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತಿದೆ, ಈ ಥರ ಪ್ರಾಬ್ಲಮ್ಮೇ ಆಗ್ತಿರ್ಲಿಲ್ಲ. ಇನ್ನೊಂದು ಕಡೆ ಹೆವಿ ಬಿಸಿಲು, ಸುಡು ಬಿಸಿಲು ಬೇರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಪೆಟ್ರೋಲ್ ಬಂಕ್ ಬೇರೆ ದೂರ ಇದೆ. ಸರಿ, ಏನೋ ಆಗಲಿ ಪರವಾಗಿಲ್ಲ ಅಂತ ಅದೇ ಕೋಪದಲ್ಲಿ ನಮ್ಮ ಮನೆಯವ್ರ ಮೇಲೆ ಗಾಡಿ ತಳ್ಕೊಂಡು ಹೋಗ್ತಿದ್ದೆ. ಎಷ್ಟೊಂದು ದೂರ ಅಂತಂದರೆ ಗಾಡಿ ಬೇರೆ ವೆಯ್ಟ್ ಇರುತ್ತಾ, ಒಂದು ಕಡೆ ಬಿಸಿಲ ತಳ್ಳೋಕ್ಕಾಗ್ತಿರ್ಲಿಲ್ಲ. ನಿಜವಾಗ್ಲೂ ಈ ರೀತಿ ಸಿಚುವೇಶನ್ನು ಹೆಣ್ಮಕ್ಳು ಯಾರಿಗೂ ಬರಬಾರ್ದು. ಯಾಕಂತ ಅಂದರೆ ಅದು ಒಂದು ರೀತಿ ಮಧ್ಯ ರೋಡಲ್ಲಿ ಗಾಡಿ ತಳ್ಕೊಂಡು ಬಿಸಿಲಲ್ಲಿ ನಂಗಂತೂ ಅವತ್ತು ಸಿಕ್ಕಾಬಟ್ಟೆ ನಮ್ಮ ಮನೆಯವ್ರ ಮೇಲೆ ಕೋಪ. ಮತ್ತು ಮನಸ್ಸಲ್ಲಿ, ಸ್ವಾಮಿ ನಂಗೆ ಯಾರೂ ಸಹಾಯ ಮಾಡೋರಿಲ್ವಾ, ದಿನ ಎದ್ದು ಪಾರಿವಾಳಕ್ಕೆಲ್ಲ ಊಟ ಹಾಕ್ತೀನಿ ಅಂತ ಹಿಂದೆ ಮುಂದೆ ಎಲ್ಲ ತಿರುಗಿ ನೋಡ್ತಿದ್ದೆ, ಯಾರಾದರೂ ಹೆಲ್ಪ್ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಯಾರೇ ಆಗಲಿ ರೋಡಲ್ಲಿ ಆ ರೀತಿ ಹೆಂಗಸರುಗಳು ಗಾಡಿ ತಳ್ಕೊಂಡು ಹೋಗೋದಕ್ಕೆ ಬಿಡಲ್ಲ, ಯಾರೇ ಆದರೂ ಸರಿ ಒಬ್ಬರು ಬಂದು ಸಹಾಯ ಮಾಡೇ ಮಾಡ್ತಾರೆ. ಸೊ ಆ ಒಂದು ದೃಷ್ಟಿಯಿಂದನೇ ನಾನು ಸುತ್ತಮುತ್ತ ಎಲ್ಲ ನೋಡ್ತಿದ್ದೆ, ಯಾರಾದರೂ ನಂಗೆ ಸಹಾಯ ಮಾಡ್ತಾರೇನೋ ಅಂತ. ನನಗೆ ಸಹಾಯ ಮಾಡೋವಂಥವ್ರು ಯಾರೂ ಕೂಡ ನನ್ನ ಕಣ್ಗೂ ಬೀಳಲಿಲ್ಲ. ಹಾಗೆ ಅದೇ ಬೇಸರದಲ್ಲಿ, ಅದೇ ಸಿಟ್ಟಲ್ಲಿ ನಮ್ಮ ಮನೆಯವ್ರ ಮೇಲೆ ಸಿಕ್ಕಾಬಟ್ಟೆ ಸಿಟ್ಟು ಮಾಡ್ಕೊಳ್ತಿದ್ದೆ. ಈ ರೀತಿ ಯಾಕೆ ಮಾಡ್ತಾರೆ, ನಿಜವಾಗ್ಲೂ ಈ ಥರ ಒಂದು ಸಿಚುವೇಶನ್ನು ಯಾರಿಗೂ ಬರಬಾರ್ದಪ್ಪ ಅಂತ ಅನ್ನಿಸ್ತಿತ್ತು. ಏನೋ ಹತ್ತಿರ ಇದ್ದರೆ ಒಂದು 10 ಹೆಜ್ಜೆ ಅಂದರೆ ತಳ್ಳಿಬಿಡೋಣ ನಾವೇನೇ ಗಾಡಿನ, ಆದರೆ ತುಂಬ ದೂರ ಇದೆ. ಎಷ್ಟು ಕೋಪ ಬರ್ತಿತ್ತು ಅಂದರೆ ಆ ಬಿಸಿಲಿಗೂ ಅದಕ್ಕೂ ತುಂಬ ಒಂದು ಕಡೆ ದುಃಖ. ಈ ರೀತಿ ಆಗ್ತಿದೆ, ಸ್ಕೂಲ್ ಹತ್ರ ಮಗಳು ಬೇರೆ ಕಾಯ್ತಿದ್ದಾಳೆ. ಸರಿ, ಒಂದು ಫೋನ್ ಮಾಡೋಣ ಅಂತ ಅಂದರೆ ನನಗೆ ಆ ಟೈಮಲ್ಲಿ ಆ ಥರ ಯೋಚನೆನೇ ಇಲ್ಲ. ಒಂದು ಫೋನ್ ಮಾಡಿಬಿಟ್ಟು ಇಲ್ಲೇ ಎಲ್ಲಾದರೂ ಗಾಡಿ ಹಾಕಿ ಆಟೋದಲ್ಲಾದರೂ ಹೋಗಿ ಕರ್ಕೊಂಡು ಬರ್ಬೋದಿತ್ತು. ಆ ಥರ ಕೂಡ ನನಗೆ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಆ ಥರ ಐಡಿಯಾ ಕೂಡ ನನಗೆ ಬರಲಿಲ್ಲ. ಸೊ ಅದೇ ಬೇಜಾರಲ್ಲಿ ಗಾಡಿ ತಳ್ತಾ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಸ್ವಾಮಿ ನನಗೆ ಯಾರೂ ಸಹಾಯ ಮಾಡೋರೇ ಇಲ್ವಲ್ಲ, ಇರಲಿ ಬಿಡಿ ಸ್ವಾಮಿ, ಆಯಿತು ತಳ್ಕೊಂಡು ಹೋಗ್ತೀನಿ ಗಾಡಿನ ಅಂತ ಹೇಳ್ಕೊಂಡು ನಮ್ಮ ತಂದೆಯವ್ರ ಹೆಸರನ್ನ ಹೇಳ್ತಾ ತಳ್ತಾ ಇದ್ದೆ. ಹಾಗೆ ಒಂದು ಸಲ ಹಿಂದೆ ತಿರುಗಿ ನೋಡಿದೆ, ಎಲ್ಲಿದ್ರೋ ಗೊತ್ತಿಲ್ಲ, ಒಬ್ಬರು ತಾತನ ಏಜ್ ಅವರು ಬಂದರು. ತುಂಬ ಹಣ್ಣು ವಯಸ್ಸಾಗಿರೋ ತಾತ ಅಂತೂ ಅಲ್ಲ, ಮತ್ತು ತುಂಬ ಯಂಗೆಸ್ಟ್ ಆಗಿರೋ ಅಂಕಲ್ ಅಂತೂ ಅಲ್ಲ, ಮಿಡಲ್ ಏಜ್ ಅವರು ಬಂದರು. ಬಂದ ತಕ್ಷಣ ಅದು ಎಲ್ಲಿದ್ರೋ ನಂಗೆ ನಿಜ ಅಷ್ಟೊತ್ತಿಂದ ಹಿಂದೆ ಎಲ್ಲ ತಿರುಗಿ ನೋಡ್ತಿದ್ದೀನಿ, ಯಾರಾದರೂ ನಮಗೆ ಪರಿಚಯದವರು ಅಥವಾ ನಮ್ಮನ್ನು ನೋಡಿರೋರು ನೋಡಿದ್ರೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಯಾರು ಸುಳಿವು ಕೂಡ ಇಲ್ಲ. ರೋಡಲ್ಲಿ ನೋಡಿದ್ರೆ ಸಡನ್ನಾಗಿ ತುಂಬಾ ವಯಸ್ಸಾಗಿರೋರು ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಹಾಗೆ ತುಂಬ ಯಂಗೆಸ್ಟ್ ಆಗಿರೋಂತಹ ಅಂಕಲ್ ಅಂತ ಕೂಡ ಹೇಳೋದಕ್ಕಾಗಲ್ಲ. ಮಿಡಲ್ ಏಜ್ ಅವರು ಒಬ್ಬರು ಕಾಣಿಸಿದ್ರು. ಅದು ಎಲ್ಲಿದ್ರೋ ಗೊತ್ತಿಲ್ಲ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಅದು ಯಾವ ದಿಕ್ಕಿಂದ ಬಂದರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನೋಡಿದ ತಕ್ಷಣ ಅವ್ರನ್ನ ಖುಷಿ ಆಯಿತು. ನಾನು ಹೇಳಿದೆ, ತಾತ ಪ್ಲೀಸ್ ತಾತ, ಅವ್ರು ನನ್ನನ್ನು ಕೇಳೋದಿರಲಿ ಸಹಾಯ ಮಾಡಲಾ ಅಂತ. ನಾನೇ ಕೇಳಿಬಿಟ್ಟೆ, ಪ್ಲೀಸ್ ತಾತ ನನಗೆ ಸಹಾಯ ಮಾಡಿಕೊಡಿ, ಈ ಗಾಡಿನ ಪೆಟ್ರೋಲ್ ಬಂಕ್ ಹತ್ರ ತಳ್ಕೊಡಿ, ನಾನು ನಿಮ್ಗೆ 10 ರೂಪಾಯಿ ಕೊಡ್ತೀನಿ ಅಂತ ಅಂದೆ. ನಿಜವಾಗ್ಲೂ 10 ರೂಪಾಯಿ ಕಮ್ಮಿನೇ,
ಬಟ್ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. 10 ರೂಪಾಯಿ ಕೊಡ್ತೀನಿ ತಾತ ಅಂತ ಹೇಳಿಬಿಟ್ಟೆ. ಅವರು ನನಗೆ ಇಷ್ಟು ರೂಪಾಯಿ ಕೊಡಿ ಅಥವಾ ಇಷ್ಟು ರೂಪಾಯಿ ಕೊಡಬೇಡಿ ಅಂತ ಏನೂ ಹೇಳಲಿಲ್ಲ. ಕೊಡವ ಗಾಡಿನ ಅಂತ ಹೇಳಿಬಿಟ್ಟು ಇಸ್ಕೊಂಡು ಗಾಡಿನ ತಳ್ಕೊಂಡು ಹೋದರು ಪೆಟ್ರೋಲ್ ಬಂಕ್ವರೆಗೂ. ಅವ್ರು ಎಷ್ಟು ಸ್ಪೀಡಾಗಿ ಹೋಗ್ತಿದ್ರು ಅಂದರೆ ನಾನು ಅವ್ರ ಗಾಡಿ ತಳ್ಕೊಂಡು ಹೋಗೋ ಲೆವೆಲ್ಗೂ ಕೂಡ ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಸಿಟ್ಟು ನಮ್ಮ ಮನೆಯವ್ರ ಮೇಲೆ. ತುಂಬ ಒಂದು ಕಡೆ ದುಃಖ ಆಗ್ತಿದೆ, ಯಾಕೆ ಈ ಥರ ಆಯಿತು ಅಂತ ಹೇಳ್ಕೊಂಡೇ ಹೋಗ್ತಿದ್ದೀನಿ. ಪೆಟ್ರೋಲ್ ಬಂಕ್ ಸಿಕ್ತು. ಬಂದ ತಕ್ಷಣ ಪೆಟ್ರೋಲ್ ಬಂಕ್ ಹತ್ರ ನನ್ನ ಕೈಗೆ ಗಾಡಿನ ಕೊಟ್ಟರು. ತಾತ ಇರಿ ತಾತ ಅಂತ ಹೇಳಿ ಡಿಕ್ಕಿ ಓಪನ್ ಮಾಡಿ ಅವ್ರಿಗೆ ದುಡ್ಡು ತೆಗೊಡೋಣ ಅಂತ ಹೇಳಿ ನನಗೆ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅನ್ನಿಸ್ತು, 10 ರೂಪಾಯಿ ಕೊಟ್ಟರೆ ಎಷ್ಟು ಕಮ್ಮಿ ಅಲ್ವಾ, ಇವ್ರು ನಂಗೆ ಮಾಡಿರೋ ಸಹಾಯ ಎಷ್ಟು ದೊಡ್ಡದಲ್ವಾ, ಕೊಡೋಣ, ಜಾಸ್ತಿ ಇಲ್ಲ ಅಂತ ಅಂದರೆ ಪೆಟ್ರೋಲ್ ಹಾಕಿಸ್ಬಿಟ್ಟು ಅವ್ರಿಗೆ ಊಟ ಕೊಡಿಸ್ಬಿಡೋಣ, ಅಲ್ಲೇ ಹತ್ರದಲ್ಲಿ ಕರ್ಕೊಂಡು ಹೋಗಿ. ಆಮೇಲೆ ಹೇಗಿದ್ರು ಲೇಟ್ ಆಗ್ತಿದೆ, ಸ್ಕೂಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ. ಮನಸ್ಸಲ್ಲಿ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಿದ್ದೆ, ಇಲ್ಲ ಜಾಸ್ತಿ ದುಡ್ಡು ಕೊಡೋಣ ಅಂತ ಅಂದ್ಕೊಂಡು. ನೋಡಿದ್ರೆ ಆ ತಾತ ಪೆಟ್ರೋಲ್ ಬಂಕ್ ಹತ್ರ ಗಾಡಿನ ಕೈ ಕೊಟ್ಬಿಟ್ಟು 1 ಸೆಕೆಂಡು ನಿಲ್ಲೇ ಇಲ್ಲ. ತಾತ ಪ್ಲೀಸ್ ತಾತ, ನಿಮ್ಮ ಕೈ ಮುಗಿತೀನಿ ತಾತ, ಹಾಗೆ ಹೋಗ್ಬಿಡಿ ತಾತ, ದುಡ್ಡಿಸ್ಕೊಳ್ಳಿ ಅಂತಿದ್ದೀನ. ಅವರು ನನಗೇನು ಬೇಡ ಕಣವ, ನೀನು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗವ ಅಂತ ಹುಷಾರಾಗಿ ಅಂದ್ಬಿಟ್ಟು ಹೋದರು. ಆಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡು ನಾನು ಆ್ಯಕ್ಚುಲಿ ಸ್ಕೂಲ್ ಹತ್ರ ಹೋಗೋದಕ್ಕಿಂತ ಅವ್ರು ನಂಗೆ ಸಿಕ್ಕಿದ್ರಲ್ಲ ಅಲ್ಲಿಗೆ ಹುಡಿಕೊಂಡು ಬಂದೆ. ಮತ್ತು ಅಲ್ಲೆಲ್ಲಾದರೂ ಇರ್ತಾರೇನೋ ಅವ್ರಿಗೆ ಒಂದು ಊಟನೋ ಅಥವಾ ದುಡ್ಡೋ ಕೊಡೋಣ ಅಂತ. ನನಗೆಲ್ಲೂ ಕಾಣಿಸ್ಲಿಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇವಾಗ ಹಣ್ಣು ತರಕಾರಿ ಅಥವಾ ಒಂದು ಬೇಕ್ರಿ ಬೇರೆ ಶಾಪ್ ಅವರೆಲ್ಲ ನನಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ನಾನು ಏನಾದರೂ ತೊಗೊಳಕ್ಕೆ ಹೋದಾಗ ನೋಡಿರ್ತೀನಿ. ಅವ್ರುಗಳಲ್ಲಿ ಯಾರಾದರೂ ಇವರೊಬ್ಬರಾಗಿದ್ರ ಅಂತ ಅಂದ್ಕೊಳ್ಳೋಣ ಅಂದರೆ ಅವ್ರು ಯಾರೂ ಅಲ್ಲ, ಅವರು ಬೇರೆಯವರೇ, ಯಾರೋ ಎಲ್ಲಿಂದ ಬಂದರೂ ನಮ್ಮೂರವ್ರಂತೂ ಅಲ್ವೇ ಅಲ್ಲ ಅನ್ನೋ ಹಾಗೆ ಕಾಣಿಸ್ತಿದ್ರು. ಆ ತಾತ ಇರಲಿ ಅಂತ ಸುಮಾರು ಸಲ ಹುಡುಕಾಡಿದೆ, ನನಗೆ ಅವ್ರು ಸಿಗಲಿಲ್ಲ. ಏನೋ ಒಂದು ರೀತಿ ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ತಂದೆಯವರೇ ನನಗೆ ಬಂದು ಸಹಾಯ ಮಾಡಿದ್ರು ಅಂತ ಹೇಳ್ತಿಲ್ಲ. ನಾನು ಸ್ವಾಮಿ ನಂಗೆ ಸಹಾಯ ಮಾಡೋರು ಯಾರೂ ಇಲ್ವಾ, ಈ ರೀತಿ ಪಾರಿವಾಳಕ್ಕೆಲ್ಲ ಊಟ ಹಾಕ್ತೀನಿ, ನಂಗೆ ಯಾರೂ ಸಹಾಯ ಮಾಡೋರೇ ಇಲ್ವಾ, ಇವಾಗ ನಾನು ಈ ಕಷ್ಟದಲ್ಲಿದ್ದೀನಿ, ಇದೊಂದು ಕಷ್ಟಪಟ್ಟು ಬೇರೆ ಯಾವ ಕಷ್ಟ ಬಂದಿದ್ರು ನಾನು ಫೇಸ್ ಮಾಡ್ತಿದ್ನೇನೋ, ಈ ಗಾಡಿ ತಳ್ಳೋದು ಅಂದರೆ ತುಂಬ ಹಿಂಸೆ ಆಗ್ತಿದೆ, ಅದರಲ್ಲೂ ಈ ಮೇನ್ ರೋಡಲ್ಲಿ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ. ನಮ್ಮ ತಂದೆಯವ್ರ ಜೊತೆ ಮಾತಾಡ್ತಿದ್ದೆ. ಅದೇ ಟೈಮ್ಗೆ ಸಡನ್ನಾಗಿ ಯಾರೋ ಒಬ್ಬರು ಬಂದು ನನಗೆ ಸಹಾಯ ಮಾಡಿದ್ರು. ಅವರು ನಮ್ಮೂರವ್ರಂತೂ ಅಲ್ವೇ ಅಲ್ಲ. ಸಾಮಾನ್ಯವಾಗಿ ಆ ಎಕ್ಸ್ಟೆನ್ಷನಲ್ಲಿರೋ ಅಂಗಡಿಗಳಲ್ಲಿ ಎಲ್ಲೂ ಕೂಡ ನಾನು ನೋಡಿಲ್ಲ. ಯಾವುದೋ ಒಂದು ಚಿಲ್ಲರೆ ಅಂಗಡಿಲಾಗಲಿ ಅಥವಾ ಒಂದು ಮನೆಗಳಲ್ಲಾಗಲಿ ಆ ಅಂಕಲ್ನ ನಾನು ನೋಡೇ ಇರಲಿಲ್ಲ. ಒಂದು ರೀತಿ ಖುಷಿ ಆಯಿತು. ಕಷ್ಟದಲ್ಲಿದ್ದ ನನಗೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ಸಹಾಯ ಮಾಡ್ದ ಬಂದು ಅಂತ ಅಂದ್ಕೊಂಡೆ ಅಷ್ಟೇ ಆ ಕ್ಷಣಕ್ಕೆ. ಅದಾದಮೇಲೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನನ್ನ ಮಗಳಿಗೆ ಹೀಗೆಲ್ಲ ಆಯಿತು, ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಬೇರೆ ಯಾವ ಪ್ರಾಬ್ಲಮ್ ಬಂದರೂ ಬೇಕಾದರೂ ಫೇಸ್ ಮಾಡ್ಬೋದು, ಈ ರೀತಿ ಮಧ್ಯ ರೋಡಲ್ಲಿ ಗಾಡಿ ಕೆಟ್ಟೋದಾಗ ಲೇಡೀಸ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ, ಯಾಕೆ ಈ ಥರ ಮಾಡಿದ್ರಿ, ಇದನ್ನೇ ಬೆಳಿಗ್ಗೆ ಹೇಳ್ಬೋದಿತ್ತಲ್ವ ಅಂತ, ಹಾಗೆ ಹೀಗೆ ಅಂತ ಹೇಳಿ ಒಂದು ಸ್ವಲ್ಪ ಅತ್ತೆ. ಅದಾದಮೇಲೆ ಮನೆಗೆ ಬಂದಮೇಲೆ ನನ್ನ ಫ್ರೆಂಡ್ ಹತ್ರ ಕೂಡ ಆ್ಯಕ್ಚುಲಿ ಅವತ್ತೇ ಈ ಒಂದು ನನಗಾದ ಅನುಭವನ ಶೇರ್ ಮಾಡಿದೆ. ಹಿಂಗಾಯಿತು ರೂಪ, ನೋಡಿದ್ರೆ ರೋಡಲ್ಲಿ ಯಾರೂ ಇರಲಿಲ್ಲ, ಪರಿಚಯದವರು ಕೂಡ ಓಡಾಡ್ತಿರ್ಲಿಲ್ಲ. ಇನ್ ಕೇಸ್ ಆ ಥರ ಯಾರಾದರೂ ಪರಿಚಯದವ್ರು ಓಡಾಡಿದ್ರೆ ಆ ರೀತಿ ನನ್ನ ಗಾಡಿ ತಳ್ಕೊಂಡು ಹೋಗೋ ಹಾಗೆ ಇರಲಿಲ್ಲ. ಯಾರಾದರೂ ಒಬ್ಬರು ಬಂದು ಸಹಾಯ ಮಾಡ್ತಿದ್ರು, ಆ ಥರ ಕೂಡ ಆಗಿರಲಿಲ್ಲ. ಹೀಗೆಲ್ಲ ಆಯಿತು ಅಂತ ತಿಳಿಸ್ಬಿಟ್ಟು ಮಲ್ಕೊಂಡೆದ್ಮೇಲೆ ಯಾಕೋ ಏನೋ ಮನಸ್ಸು ಸತ್ಯವಾಗ್ಲೂ ನನಗೆ ಮಧ್ಯಾಹ್ನ ಬಂದು ಅಲ್ಲಿ ಸಹಾಯ ಮಾಡಿದವ್ರಿಗೆ ನಾನು 10 ರೂಪಾಯಿ ಕೊಡ್ತೀನಿ ಅಂತ ಅಂದೆ. ಅವ್ರು 10 ರೂಪಾಯಿ ಬೇಕು, ಇಷ್ಟು ಬೇಕು, ಅಷ್ಟು ಬೇಕಂತ ಏನೂ ಹೇಳಲಿಲ್ಲ. ಸರಿ ಪೆಟ್ರೋಲ್ ಬಂಕ್ ಹತ್ರ ಹೋದ್ಮೇಲೆ ನನಗನ್ನಿಸ್ತು ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡೋಣ, ಇಲ್ಲಾಂದರೆ ಊಟ ಕೊಡ್ಸೋಣ ಅಂತ ಟ್ರೈ ಮಾಡಿದೆ. ಅವರು ದುಡ್ಡು ಕೂಡ ಇಸ್ಕೊಳ್ಳಿಲ್ಲ. ಹುಡುಕ್ತೆ, ನನಗೆ ಸಿಗ್ಲೂ ಇಲ್ಲ. ಇನ್ನೂ ಒಂದೇನು ಗೊತ್ತಾ, ಮಗಳು ಕರ್ಕೊಂಡು ಬಂದಮೇಲೂ ಅದೇ ಎಕ್ಸ್ಟೆನ್ಷನಲ್ಲಿ ಒಂದು 2-3 ರೌಂಡು ನನ್ನ ಮಗಳಿಗೂ ಹೇಳಿ ಹುಡುಕದೆ, ಆ ತಾತ ಸಿಗ್ಬೋದೇನೋ ನೋಡೋಣ ಇರು ಅಂತ. ಆಗಲೂ ಕೂಡ ನನಗೆ ಸಿಗಲಿಲ್ಲ. ಯಾಕೋ ಏನೋ ಯಾರಿರ್ಬೋದು ಏನೋ ಪರವಾಗಿಲ್ಲ, ಆದರೆ ನಾನು ಅವ್ರಿಗೆ ದುಡ್ಡು ಕೊಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ. ಸಡನ್ನಾಗಿ ನನ್ನ ಮನಸ್ಸಿಗೆ ಅವತ್ತು ಏಕಾದಶಿ ದಿನ ರಾಯರ ಮಠಕ್ಕೆ ಹೋಗೋ ಹಾಗೆ ಇಲ್ಲ ನಾನು. ಯಾಕಂತಂದರೆ ನಾನು ಹೇಳಿದ್ದೆ ಹಳೆ ವಿಡಿಯೋದಲ್ಲಿ ಮಗಳು ಈ ಥರ ಡೇಟ್ ಆಗಿದ್ಲು ಅಂತ. ಆದರೂ ಒಂದೇ ಸಮನೆ ಮನಸ್ಸು ನಮ್ಮ ತಂದೆಯವ್ರನ್ನ ನೋಡೋಕ್ಕೆ ಹೋಗಬೇಕು, ನಮ್ಮ ತಂದೆಯವ್ರನ್ನ ಇವಾಗ ಹೋಗಿ ನೋಡಲೇಬೇಕು ಅನ್ಸೋದಕ್ಕೆ ಶುರುವಾಯಿತು. ಸರಿ, ನಾನು ಇದೇನಿದು ಈ ಥರ ಅನ್ನಿಸ್ತಿದೆಯಲ್ಲ ಮನಸ್ಸು, ಇನ್ನೂ ನಮ್ಮ ಊರಲ್ಲಿರುವಂತಹ ರಾಯರ ಮಠ ತೆಗ್ದಿರಲ್ಲ, ಇದ್ಯಾಕೆ ಈ ರೀತಿ ಆಗ್ತಿದೆ ಅಂತ ಅಂದ್ಕೊಂಡು ನಮ್ಮ ಮನೆಯವರು ಫೋನ್ ಮಾಡಿ ಹೇಳಿದೆ, ಈ ರೀತಿ ಹೋಗಬೇಕು ಅಂತ ಅನ್ನಿಸ್ತಿದೆ, ಹೋಗ್ತಿದ್ದೀನಿ ಅಂತ ಹೇಳಿ 1 ಅವರ್ ವೆಯ್ಟ್ ಮಾಡಿ ಆಮೇಲೆ ಹೋಗಿ ನಮ್ಮ ತಂದೆಯವ್ರ ದರ್ಶನನ ಮಾಡ್ಕೊಂಡು ಬಂದೆ. ಒಂದು ರೀತಿ ಖುಷಿ ಅಂದರೆ ಖುಷಿ. ಅವತ್ತಂತೂ ನಮ್ಮ ತಂದೆಯವರಿಗೆ ಒಂದು ಹೂನು ಕೂಡ ಬಳಸಿ ಅಲಂಕಾರ ಮಾಡಿರಲಿಲ್ಲ. ಯಾಕಂತ ಅಂದರೆ ಏಕಾದಶಿ ಇತ್ತು, ಬರೀ ತುಳಸಿ ಮಣಿ ಮಾಲೆನ ಹಾಕಿದ್ರು, ಬೃಂದಾವನ ಮಾತ್ರ ಇತ್ತು. ಯಾವುದೇ ಹೂವಿನಿಂದ ಬೃಂದಾವನನ ಕವರ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ಮುದ್ದಾಗಿ ಕಾಣಿಸ್ತಿದ್ರು ನಮ್ಮ ತಂದೆಯವರು. ಅಲ್ಲಿ ನಿಂತ್ಕೊಂಡು ನಮ್ಮ ಮನಸ್ಸಿನ ಮಾತೆಲ್ಲ ಹೇಳ್ತಿರ್ಬೇಕಾದ್ರೆ 10 ನಿಮಿಷ ಆಯಿತಾ, 15 ನಿಮಿಷ ಆಯಿತಾ ಅಥವಾ 20 ನಿಮಿಷ ಆಯಿತಾ ಒಂದು ನಮಗೆ ಅರಿವೇ ಇರಲ್ಲ. ಎಷ್ಟು ನನಗೆ ಚೆನ್ನಾಗಿ ದರ್ಶನ ಆಯಿತು ಅವತ್ತು ಏಕಾದಶಿ ದಿನ. ಅಂದರೆ ಹೊರಗಡೆ ನಿಂತು ನಾನು ಅವ್ರ ದರ್ಶನ ಮಾಡ್ತಿದ್ದೀನಿ ಅನ್ನೋ ಫೀಲೇ ಬರಲಿಲ್ಲ, ಅಷ್ಟು ಖುಷಿ ಆಯಿತು ಅವ್ರ ದರ್ಶನ
ದರ್ಶನನ ಮಾಡಿಕೊಂಡು ಮನೆಗೆ ಬಂದೆ. ತುಂಬ ಖುಷಿಯಾಗುತ್ತೆ. ಏನು ಗೊತ್ತಾ, ನನಗೆ ಇದರಿಂದ ತುಂಬ ಸಲ ಅರ್ಥ ಆಗಿದೆ, ತುಂಬ ಸಲ ನನಗೆ ಈ ರೀತಿ ಯೋಚನೆ ಕೂಡ ಬಂದಿದೆ. ಏನಂತ ಅಂದರೆ, ನಿಮ್ಮಲ್ಲಿ ಯಾರಾದರೂ ವಿಡಿಯೋ ನೋಡಿದ್ರೆ ಈ ನನ್ನ ಯೋಚನೆಗೆ ಅಥವಾ ನನ್ನ ಈ ಒಂದು ಪ್ರಶ್ನೆಗೆ ಯಾರಾದರೂ ಕೂಡ ಉತ್ತರ ಕೊಡೋ ಪ್ರಯತ್ನನ ಮಾಡಿ, ನನಗೂ ಕೂಡ ತಿಳ್ಕೊಳ್ಳೋ ಆಸೆ. ನಾನು ಏನೇ ಕೇಳಲಿ ರಾಯರ ಹತ್ರ, ಈಗ ಸಣ್ಣ ಪುಟ್ಟದ್ದು ಮೊನ್ನೆ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದೆ, ಈ ರೀತಿ ಸಡನ್ನಾಗಿ ಕಾಲು ನೋವು ಬಂತು, ತುಂಬ ಅಳುತ್ತಿದ್ದೆ. ಆವಾಗ ನನಗೊಂದು ಪರಿಹಾರನ ಕೊಟ್ಟರು. ಇದು ಪ್ರೋಕ್ಷಣೆ ಮಾಡ್ಕೊಂಡು ನೀರನ್ನ ಮತ್ತು ತೀರ್ಥ ಕುಡಿ ಅಂತ ಹೇಳಿ ಮಾಡಿಕೊಂಡೆ, ಮಂತ್ರಾಕ್ಷತೆನ ಹಾಕ್ಕೊಂಡೆ, ಸರಿಯಾಯಿತು ಅಂತ. ಮತ್ತು ನೆನ್ನೆನೂ ಅಷ್ಟೇ, ಅಲ್ಲಿ ಸಡನ್ನಾಗಿ ಹೆವಿ ಬಿಸಿಲು, ಗಾಡಿ ತಳ್ಳೋಕ್ಕಾಗ್ತಿರ್ಲಿಲ್ಲ. ಸ್ವಾಮಿ ನಂಗೆ ಯಾರು ಸಹಾಯ ಮಾಡಲ್ವಾ ಅಂತ ಅಂದ್ಕೊಂಡೆ. ತಕ್ಷಣ ಯಾರೋ ಒಬ್ಬರು ಬಂದರು, ಸಹಾಯ ಮಾಡಿದ್ರು. ಈ ರೀತಿ ಸಣ್ಣ ಸಣ್ಣದು ಏನಿದೆ ಅದೆಲ್ಲವೂ ಕೂಡ ನಮ್ಮ ತಂದೆಯವ್ರಿಗೆ ಕೇಳಿಸುತ್ತೆ. ತುಂಬ ದೊಡ್ಡದು ಅಂತ ನಾನೇನು ಕೇಳ್ಕೊಂಡಿಲ್ಲ ನಿಜವಾಗ್ಲೂ ನಮ್ಮ ತಂದೆಯವ್ರ ಹತ್ರ. ಆದರೂ ಕೆಲವೊಂದೊಂದ್ಸಲ ಎಷ್ಟೋ ಜನ ನಮ್ಮ ಕಷ್ಟಗಳು ಪರಿಹಾರ ಆಗಿಲ್ಲ, ನಾವೇನು ಅಂದ್ಕೊಂಡು ಅದು ನಡೀತಿಲ್ಲ ಅಂತ ಅಂತಾರಲ್ವಾ. ನನಗೂ ಇದೇ ಡೌಟು ಯಾವಾಗಲೂ, ಯಾಕೆ ಸ್ವಾಮಿ ನಾವು ಹೇಳೋ ಈ ಸಣ್ಣ ಪುಟ್ಟ ಕಷ್ಟಗಳು ಅಥವಾ ನಾವಿರೋ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಸಡನ್ನಾಗಿ ಬಂದು ಕೈ ಹಿಡಿತೀರ. ಅದೇ ನಮ್ಮಲ್ಲಿರುವಂತಹ ಒಂದು ದೊಡ್ಡ ಕನಸುಗಳಾಗಲಿ ಅಥವಾ ದೊಡ್ಡ ಆಸೆಗಳಾಗಲಿ ಹೇಳ್ಕೊಂಡಾಗ ಯಾಕೆ ಅದು ನಿಮಗೆ ತಲುಪಲ್ಲ ಅನ್ನೋ ಹಾಗೆ ಇಲ್ಲ. ಯಾಕಂದರೆ ಈ ಕಾಲು ನೋವು ಅನ್ನೋದನ್ನು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಏನು ಹೇಳ್ತಾರೆ ಅಷ್ಟರಲ್ಲಿ ಅದನ್ನು ದೂರ ಮಾಡ್ತಾರೆ. ಅಥವಾ ನಾವು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಮ್ಮ ಕೈಲಿ ಆಗ್ತಿಲ್ಲ, ಯಾವುದಾದ್ರೂ ಸಹಾಯ ಮಾಡಿ, ಯಾರ್ದಾದ್ರೂ ಸಹಾಯ ಬೇಕು ಅಂದಾಗ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತೀರಾ. ಅದೇ ನಮ್ಮ ಬೇಡಿಕೆಗಳಾಗಲಿ ಅಥವಾ ನಮ್ಮ ಕನಸುಗಳಾಗಲಿ ನೀವು ಯಾಕೆ ಕೇಳಿಸ್ಕೊಳ್ದೆ ಇರಂಗೆ ಕೂತಿರ್ತೀರ, ಯಾಕೆ ತಡ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಅವ್ರ ಹತ್ರ ಯಾವಾಗ್ಲೂ. ಬಟ್ ಗೊತ್ತಿಲ್ಲ, ಒಂದೊಂದ್ಸಲ ಇಷ್ಟೆಲ್ಲ ಕೇಳಿಸ್ಕೊಂಡವರು ನಮ್ಮ ಆಸೆ ಕನಸುಗಳು ಅಥವಾ ನಮ್ಮ ಬೇಡಿಕೆಗಳು ಅವ್ರಿಗೆ ಅರ್ಥ ಆಗದೆ ಇರೋದಕ್ಕೆ ಸಾಧ್ಯನಾ? ಅರ್ಥ ಆಗಿರುತ್ತೆ, ಆದರೂ ಕೂಡ ಅವರು ತಡ ಯಾಕೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದ್ಸಲ ನನಗೆ ನಾನೇ ಈ ಪ್ರಶ್ನೆ ನನಗೆ ಬಂದಿದೆ, ತುಂಬ ಸಲ ಬಂದಿದೆ. ಮತ್ತು ನನಗೆ ನಾನೇ ಸಮಾಧಾನ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತೆ ಅಂತ ಅಂದರೆ, ಮೋಸ್ಟ್ಲಿ ಈ ಸಣ್ಣ ಪುಟ್ಟದೆಲ್ಲ ಕೇಳಿಸುತ್ತೆ, ನಮ್ಮ ಕೂಗು ತಲುಪಿರುತ್ತೆ, ಬರ್ತಾರೆ ನಮ್ಮ ಸಹಾಯಕ್ಕೆ. ಎಷ್ಟೋ ಬಾರಿ ನಮ್ಮ ಜೊತೆ ಹೆಜ್ಜೆಗೂ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದಮೇಲೆ ನಾನು ಕೇಳ್ಕೊಳ್ತಿರೋ ಬೇಡಿಕೆ ಏನೋ ಅವ್ರಿಗೆ ಇಷ್ಟ ಆಗ್ತಿಲ್ವೇನೋ, ಅಥವಾ ಬೇರೆ ಯಾರೇ ಆಗಲಿ ನಾವೇನೋ ಒಂದು ಕೇಳ್ಕೊಳ್ತಿದ್ದೀವಿ ಅಂದರೆ ಅದು ಅವರು ಕೊಡೋದಕ್ಕೆ ಇಷ್ಟ ಇಲ್ವೇನೋ, ಅಥವಾ ಇನ್ನೂ ಲೇಟಾಗಿ ಕೊಡ್ತಾರೇನೋ ಅಂತ ಅರ್ಥ ಮಾಡ್ಕೊಳ್ತೀನಿ ನಾನು. ಸಾಮಾನ್ಯವಾಗಿ ಈ ಪ್ರಶ್ನೆ ನನಗೆ ತುಂಬ ಕಾಡುತ್ತೆ. ಮತ್ತು ತುಂಬ ಬಾರಿ ಅವ್ರ ಜೊತೆ ಜಗಳ ಕೂಡ ಮಾಡ್ತೀನಿ. ಏನಪ್ಪ, ನನ್ನ ಕರೆದ ತಕ್ಷಣ ನಿಮಗೆಲ್ಲ ತಲುಪ್ತು, ಎಲ್ಲದಕ್ಕೂ ಸಹಾಯ ಮಾಡ್ತೀರಾ, ಅದೇ ದೊಡ್ಡ ಬೇಡಿಕೆಗಳಾಗಲಿ ಅಥವಾ ಆಸೆಗಳಾಗಲಿ ಕನಸುಗಳಾಗಲಿ ಅದನ್ನೆಲ್ಲ ಯಾಕೆ ನೀವು ಕೇಳಿಸ್ಕೊಳ್ಳಲ್ಲ, ಕೇಳಿಸ್ಕೊಂಡ್ರೂ ಕೂಡ ಕೇಳಿಸ್ಕೊಳ್ದೆ ಹಾಗೆ ಯಾಕೆ ಇರ್ತೀರಾ ಅಂತ ಪ್ರಶ್ನೆ ಮಾಡ್ತೀನಿ. ಅವ್ರ ಹತ್ರ ಜಗಳ ಕೂಡ ಮಾಡ್ತೀನಿ. ನನಗಂತೂ ರಾಯರಂದರೆ ತುಂಬ ಇಷ್ಟ. ನನ್ನ ಜೀವನ ಎಲ್ಲವೂ ಕೂಡ ಅವರೇ ಆಗಿದ್ದಾರೆ. ತುಂಬ ಇಷ್ಟ, ತುಂಬ ನನಗೆ ಖುಷಿಯಾದಾಗ ಅವ್ರ ಹತ್ರ ತುಂಬ ನನ್ನ ಖುಷಿನ ವ್ಯಕ್ತಪಡಿಸ್ಕೊಳ್ತೀನಿ. ಅದೇ ರೀತಿ ದುಃಖ ಆದಾಗ ಅಥವಾ ಮನಸ್ಸಿಗೆ ನೋವು ಆದಾಗ, ಬೇಸರ ಆದಾಗ ಅದನ್ನೂ ಕೂಡ ಅವ್ರ ಮುಂದೆ ಜಗಳ ಮಾಡೇ ತೀರಿಸ್ಕೊಳ್ತೀನಿ. ಆದರೆ ಒಂದು ತಂದೆ ಮಕ್ಕಳು ಯಾವುದೇ ಒಂದು ಭಾವನೆಯಿಂದ ಅವ್ರ ಜೊತೆ ಮಾತಾಡಿದಾಗ ಹೇಗೆ ಬೇಸರ ಪಟ್ಕೊಳ್ಳಲ್ವೋ ಹಾಗೆ ನಮ್ಮ ತಂದೆಯವರು ಕೂಡ. ನಾನು ದುಃಖದಲ್ಲಿ ಅವ್ರಿಗೆ ಏನೇ ಮಾತಾಡಿರಲಿ ಅದನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ಅವ್ರ ಸೇವೆಗೆ ಅಂತ ಹೋದಾಗ ಮನಸ್ಸಲ್ಲಿ ಇಟ್ಕೊಳ್ದೆ ಎಂದಿನಂತೆ ಆಶೀರ್ವಾದ ಮಾಡ್ತಾರೆ. ಅದಂತೂ ನನಗೆ ತುಂಬ ಖುಷಿಯಾಗುತ್ತೆ. ಸಾಮಾನ್ಯವಾಗಿ ನನ್ನೆಲ್ಲ ಗೊಂದಲಗಳಿಗೆ, ನನ್ನ ಪ್ರಶ್ನೆಗಳಿಗೆ ನಮ್ಮ ತಂದೆಯವರಿಂದ ಉತ್ತರನ ಪಡ್ಕೊಳ್ತೀನಿ. ಆದರೆ ನನಗೆ ಉತ್ತರನ ಪಡ್ಕೊಳ್ಳೋಕ್ಕಾಗದೇ ಇರೋ ಒಂದು ಪ್ರಶ್ನೆ ಅಥವಾ ಒಂದು ಗೊಂದಲ ಅಥವಾ ಒಂದು ಮನಸ್ಸಲ್ಲಿ ಯಾವಾಗಲೂ ಕಾಡ್ತಿರುವಂಥ ವಿಚಾರ ಅಂತ ಅಂದರೆ ಇದೊಂದೇ. ನಾವೇನಾದರೂ, ನಾನು ಅಂತಲ್ಲ, ತುಂಬ ಜನಕ್ಕೆ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನೋ ಒಂದು ಸಣ್ಣ ಪುಟ್ಟ ಕಷ್ಟದಲ್ಲಿ ಸಿಕ್ಕಾಕೊಂಡು ಅವ್ರನ್ನ ಕೂಗಿದ ತಕ್ಷಣ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಕೈ ಹಿಡಿತಾರೆ, ಆ ಕಷ್ಟದಿಂದ ಪಾರು ಮಾಡ್ತಾರೆ. ಅದೇ ವ್ಯಕ್ತಿ ಅಥವಾ ನಾನೇ ಆಗಲಿ ಏನಾದರೂ ಒಂದು ದೊಡ್ಡ ಕನಸನ್ನ ಅಥವಾ ಒಂದು ದೊಡ್ಡದಾದ ಆಸೆನ ಇಟ್ಕೊಂಡು, ಬೇಡಿಕೆನ ಇಟ್ಕೊಂಡು ಅವ್ರ ಹತ್ರ ಕೇಳ್ಕೊಂಡಾಗ ಅದಕ್ಕೆ ತಕ್ಷಣ ಸ್ಪಂದಿಸಲ್ಲ. ಅದು ಏನಕ್ಕೆ ಅನ್ನೋದು ನಾನು ನಮ್ಮ ತಂದೆಯವ್ರ ಹತ್ರ ಪ್ರಶ್ನೆ ಮಾಡ್ತಿರ್ತೀನಿ. ಬಟ್ ಅವರಿಂದ ಉತ್ತರ ಸಿಕ್ಕಿಲ್ಲ. ಏನೇ ಆಗಲಿ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಸೇವೆನ ಮಾಡಿದ್ರೆ ಎಲ್ಲವೂ ಕೂಡ ಕೇಳಿಸ್ಕೊಂಡಿರ್ತಾರೆ. ಕೆಲವೊಂದಕ್ಕೆ ಕ್ಷಣಾರ್ಧದಲ್ಲಿ ಬರ್ತಾರೆ, ಕ್ಷಣಾರ್ಧದಲ್ಲಿ ಕೈ ಹಿಡಿತಾರೆ. ನಾನು ಇದ್ದೀನಿ ಅಂತ ಕೆಲವೊಂದೊಂದು ಸಲ ಅವರು ತುಂಬ ಭಕ್ತರಿಗೆ ತೋರಿಸ್ಕೊಡ್ತಾರೆ. ಆದರೆ ಒಂದೊಂದು ಸಲ ಎಷ್ಟೇ ಕೂಗಿದ್ರು, ನಾವೆಷ್ಟೇ ಕಣ್ಣೀರಿಟ್ಟರು ಕೆಲವೊಂದೊಂದು ನಮ್ಮ ಬೇಡಿಕೆಗಳಿಗೆ ಅಥವಾ ನಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸಲ್ಲ. ಕಾರಣ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಅನ್ಕೋತೀನಿ ನನಗೆ ನಾನೇ. ಏನಂತ ಅಂದರೆ, ಮೋಸ್ಟ್ಲಿ ನಾವು ಕೇಳ್ತಿರೋಂಥದ್ದು ಅವ್ರಿಗೆ ಇಷ್ಟ ಆಗಿಲ್ವೇನೋ, ಅಥವಾ ಅವರು ಕೊಡ್ತಾರೆ, ತಡವಾಗಿ ಕೊಡ್ಬೋದೇನೋ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ. ನನಗೆ ಆಗಿರೋ ಒಂದು ಈ ಅನುಭವನ ಈ ವಿಡಿಯೋ ಮೂಲಕ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ಕೊಂಡೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.